ವೀಕ್ಷಕರೇ, ನಟ ಯುವರಾಜ್ ಕುಮಾರ್ ದಿಲ್ಲಿಯಲ್ಲಿ ನಡೀತಿರುವಂತಹ ಜಂತರ್ ಮಂತರ್ ಹೋರಾಟಕ್ಕೆ ತನ್ನ ಬೆಂಬಲವನ್ನ ಸೂಚಿಸಿದ್ದು, ಇದು ರಾಜಕೀಯ ತಿರುವು ಪಡೆದಿದ್ದಂತೆ ನಟ ಯುವರಾಜ್ ಕುಮಾರ್ ಮೊದಲೇ ವಾರ್ನಿಂಗ್ ಅನ್ನು ಕೊಟ್ಟಿದ್ದು, ನಾನು ಯಾವುದೇ ರಾಜಕೀಯ ಪಕ್ಷಗಳಿಗೂ ಸಪೋರ್ಟ್ ಅನ್ನ ಮಾಡ್ತಿಲ್ಲ, ಅದರ ಬದಲು ಈಗಾಗಲೇ 30ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು, ಅವರಿಗೆ ನ್ಯಾಯ ಸಿಗಬೇಕು ಅಂದ್ರೆ ಈ ಹೋರಾಟ ಅಗತ್ಯ ಇದೆ ಅಂತ ಯುವರಾಜ್ ಕುಮಾರ್ ತಮ್ಮ ಒಂದು ಪೋಸ್ಟ್ ನಲ್ಲಿ ಇಂಡೈರೆಕ್ಟ್ ಆಗಿಯೇ ತಿಳಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಇದರಲ್ಲಿ ಕೂಡ ರಾಜಕೀಯ ಮಾಡಬೇಡಿ ಅಂತ ಖಡಕ್ ಆಗಿ ಹೇಳಿರುವಂತಹ ನಟ ಯುವರಾಜ್ ಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ಆಗಿರುವಂತಹ ಅನ್ಯಾಯದ ವಿರುದ್ಧ ಧ್ವನಿಯನ್ನ ಎತ್ತಿದ್ದೇನೆ ಅಂತ ಯುವರಾಜ್ ಕುಮಾರ್ ಈ ಒಂದು ಪೋಸ್ಟ್ ಅನ್ನ ತಮ್ಮ ಸಾಮಾಜಿಕ ತಾಣಗಳಲ್ಲಿ ಹಂಚಿಕೊಂಡಿದ್ದು, ಈ ಒಂದು ಪ್ರೊಟೆಸ್ಟ್ ಗೆ ತಮ್ಮ ಒಂದು ಬೆಂಬಲವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ನಟ ಯುವರಾಜ್ ಕುಮಾರ್ ಮಾತ್ರವಲ್ಲದೆ ಸಾಕಷ್ಟು ಸ್ಯಾಂಡಲ್ವುಡ್ ನ ನಟ ನಟಿಯರು ಕೂಡ ಇದಕ್ಕೆ ಬೆಂಬಲವನ್ನ ಸೂಚಿಸಿದ್ದು, ದೇಶಾದ್ಯಂತ ಇಷ್ಟರ ಮಟ್ಟಿಗೆ ಹೋರಾಟ ಆಗ್ತಿದ್ರು ಯಾವ ಕಾರಣಕ್ಕಾಗಿ ಪ್ರಧಾನಿಗಳು ಎಜುಕೇಶನ್ ಮಿನಿಸ್ಟರ್ ಆಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೀತಿಲ್ಲ ಅಂತ ಎಲ್ಲರ ಒಂದು ಪ್ರಶ್ನೆಯಾಗಿದ್ದು, ನಿಜಕ್ಕೂ ವಿದ್ಯಾರ್ಥಿಗಳ ಸಾವಿಗೆ ಬೆಲೆ ಇಲ್ವಾ ಅನ್ನುವ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಹುಟ್ಟುಹಾಕಿದೆ. ಒಬ್ಬ ಮಂತ್ರಿಯ ಅಧಿಕಾರವನ್ನ ಉಳಿಸೋದಿಕ್ಕೆ ಇಷ್ಟೊಂದು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡ್ತಿದ್ದು, ಕೆಲವೊಂದು ವಿಡಿಯೋಗಳಲ್ಲಿ ಪೊಲೀಸರೇ ಸಾಕಷ್ಟು ಕಲ್ಲುಗಳನ್ನ ತಂದು ವಿದ್ಯಾರ್ಥಿಗಳ ಮೇಲೆ ಎಸೆದಿದ್ದು, ನಂತರ ಸಿಚುವೇಶನ್ ವಿಕೋಪಕ್ಕೆ ತಿರುಗಿದಾಗ ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಲಾಗಿದೆ. ಅಷ್ಟೇ ಅಲ್ಲ ವೀಕ್ಷಕರೇ, ಕೆಲವೊಂದು ವಿಡಿಯೋಗಳಲ್ಲಿ ಪೊಲೀಸರೇ ಸ್ವತಃ ಕಾರುಗಳನ್ನು ಹೊಡೆದು ಬೆಂಕಿಯನ್ನು ಹಚ್ಚಿದ್ದು, ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಒಬ್ಬ ಮಂತ್ರಿಯ ಅಧಿಕಾರವನ್ನು ಉಳಿಸೋದಿಕ್ಕೆ ಇಷ್ಟರ ಮಟ್ಟಿಗೆ ಸಾವು ನೋವುಗಳು ಉಂಟಾಗ್ತಿದ್ದು, ನಮ್ಮ ಪ್ರಧಾನಿಯವರು ಇದ್ರ ಬಗ್ಗೆ ಆದಷ್ಟು ಬೇಗ ಗಮನ ಹರಿಸಬೇಕು ಅಂತಾನೆ ಹೇಳ್ಬಹುದಾಗಿದೆ. ಸೊ ವೀಕ್ಷಕರೇ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.